ವ್ಯಾಪ್ತಿಯಲ್ಲಿ ಕ್ಯಾಬ್ ಚಾಲಕನ ಮೇಲೆ ಹಲ್ಲೆ ಪ್ರಕರಣ. ಕುಡಿದ ನಶೆಯಲ್ಲಿ ಕ್ಯಾಬ್ ಚಾಲಕನ ಮೇಲೆ ಯುವತಿಯರಿಂದ ಹಲ್ಲೆ. ಹುಳಿಮಾವು ದೇವರಚಿಕ್ಕನಹಳ್ಳಿ ಮುಖ್ಯ ರಸ್ತೆಯಲ್ಲಿ ನಡೆದಂತ ಘಟನೆ ಇದು. ಜೆಪಿ ನಗರ ಮತ್ತು ಕೋರಮಂಗಲ ಭಾಗದ ಇಬ್ಬರು ಯುವತಿಯರು ಸ್ನೇಹಿತರ ಜೊತೆ ಖಾಸಗಿ ಹೋಟೆಲ್ಗೆ ಬಂದಿದ್ದ ಯುವತಿಯರು ವಾಪಸ್ ಹೋಗುವಾಗ ಕ್ಯಾಬ್ ಚಾಲಕನೊಂದಿಗೆ ಕಿರಿಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸ್ಕೂಟರ್ನಲ್ಲಿ ಹಿಂದಿನಿಂದ ಹೋಗಿ ಕ್ಯಾಬ್ಗೆ ಡಿಕ್ಕಿ ಹೊಡೆದಿದ್ದಾರೆ. ಈ ವೇಳೆ ಯುವತಿಯರನ್ನ ಪ್ರಶ್ನೆ ಮಾಡಿದ್ದಾರೆ ಕ್ಯಾಬ್ ಚಾಲಕ. ಈ ವೇಳೆ ಚಾಲಕನನ್ನ ನಿಂದಿಸಿ ಎಸ್ಕೇಪ್ ಆಗೋದಕ್ಕೆ ಯತ್ನಿಸಿದ್ದಾನೆ. ಕೂಡಲೇ ಯುವತಿಯರನ್ನ ತಡೆದ ಸ್ಥಳೀಯರು ಈ ವೇಳೆ ಕೈಗೆ ಚೈನ್ ಸುತ್ತಿಕೊಂಡು ಚಾಲಕನ ಮೇಲೆ ಹಲ್ಲೆ ಮಾಡಿದ್ದಾರೆ. ಅಸಭ್ಯ ಸನ್ನೆ ತೋರಿಸಿ ನಿಂದಿಸಿರುವಂತಹ ಆರೋಪ. ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಪ್ರಕರಣದ ಡೀಟೇಲ್ಸ್. ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಲೀಸಾ ಮತ್ತು ಮ್ಯಾಥ್ಯೂ ಎಂಬ ಇಬ್ಬರು ಯುವತಿಯರು ತಡರಾತ್ರಿ ಸಂಪೂರ್ಣ ನಶೆಯಲ್ಲಿ ಅಂದ್ರೆ ಕುಡಿದು ದ್ವಿಚಕ್ರ ವಾಹನವನ್ನು ಓಡಿಸ್ತಾ ಇರ್ತಾರೆ. ಎಂಬರಿಂದ ಒಂದು ಕ್ಯಾಬ್ಗೆ ಡಿಕ್ಕಿಯನ್ನು ಹೊಡೆದಂತ ಸಂದರ್ಭದಲ್ಲಿ ಕ್ಯಾಬ್ ಚಾಲಕ ಅಹಮದ್ ಇದನ್ನ ಪ್ರಶ್ನೆಯನ್ನ ಮಾಡ್ತಾರೆ. ಪ್ರಶ್ನೆಯನ್ನ ಮಾಡಿದ ಸಂದರ್ಭದಲ್ಲಿ ಆ ವಿಚಾರಕ್ಕೆ ಅವರು ಹಲ್ಲೆಯನ್ನ ಮಾಡುವಂಥದ್ದು, ಅದರ ಜೊತೆಗೆ ಮನಸ್ಸೋ ಇಚ್ಛೆ ಅಂದ್ರೆ ಯಾರು ಸಿಗ್ತಾರ ಅವ್ರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡುವಂಥದ್ದು, ಚಪ್ಪಲೆಗಳಿಂದ ಹೊಡೆಯುವಂಥದ್ದು, ಅವ್ರಿಗೆ ಒದೆಯುವ ಕೆಲಸದಿಂದ ಮಾಡುವಂಥದ್ದು ಎಲ್ಲವನ್ನು ಮಾಡ್ತಿರ್ತಾರೆ. ತಕ್ಷಣ ಹುಳಿಮಾವು ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ ಮತ್ತು ಅಲ್ಲಿದ್ದಂತ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಬರ್ತಾರೆ. ಬಂದು ಅವ್ರ ಮೇಲೆ ಕೂಡ ಹಲ್ಲೆಯನ್ನ ಮಾಡ್ಲಿಕ್ಕೆ ಮುಂದಾಗಿರುತ್ತೆ. ಅಂದ್ರೆ ಕುಡಿದ ನಶೆಯಲ್ಲಿ ಏನ್ ಮಾಡ್ತಿದ್ವಿ ಅನ್ನೋ ಪರಿಜ್ಞಾನವೇ ಆ ಇಬ್ರು ಯುವತಿಯರು ಕೂಡ ಇರೋದಿಲ್ಲ. ಅದರ ಜೊತೆಗೆ ಅಂದ್ರೆ ಯಾವ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ವಿ ಅನ್ನೋದ್ರ ಬಗ್ಗೆ ಕೂಡ ಪರಿಜ್ಞಾನ ಇಲ್ಲ. ಅಷ್ಟರ ಮಟ್ಟಿಗೆ ಇವರು ಮದ್ಯದ ನಶೆಯಲ್ಲಿ ತೇಲ್ತಾ ಇರ್ತಾರೆ. ಸೊ ಯಾವಾಗ ಇವರು ಅಸಭ್ಯ ವರ್ತನೆ ಮಾಡುವಂಥದ್ದು, ಕಾರಿಗೆ ಡಿಕ್ಕಿ ಮಾಡುವಂತ ಕೆಲಸ ಮಾಡ್ತಾರೆ. ಪೊಲೀಸರಿಗೂ ಪಬ್ಲಿಕ್ ಎಲ್ರೂ ಕೂಡ ಸೇರಿ ಅವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಆದ್ರೆ ಯಾವ ಪಬ್ಲಿಕ್ ಕೂಡ ನೂರಾರು ಜನ ಸುತ್ಕೊಂಡು ನೋಡ್ತಿದ್ರ ಬಗ್ಗೆ ಮೇಲೆ ಕಿಂಚಿತ್ತು ಪರಿಜ್ಞಾನ ಇಲ್ಲದೆ ಇವರು ಈ ರೀತಿಯಾಗಿ ಕುಡಿದ ನಶೆಯಲ್ಲಿ ನಡು ರಸ್ತೆಯಲ್ಲಿ ಚಿಕ್ಕವರ ಮೇಲೆ ಹಲ್ಲೆ ಮಾಡುವಂಥದ್ದು, ಅವಾಚ್ಯ ಶಬ್ದಗಳಿಂದ ನಿಲ್ಲಿಸುವಂಥದ್ದು, ಅಸಭ್ಯವಾದ ಸನ್ನೆಗಳ ಮುಖಾಂತರ ಸನ್ನೆ ಮಾಡುವಂತ ಕೆಲಸವನ್ನ ಮಾಡುವಂಥದ್ದು, ಹೀಗೆ ಎಲ್ಲಾ ಹಂತದಲ್ಲೂ ಕೂಡ ಅಂದ್ರೆ ಪಬ್ಲಿಕ್ ಕೈ ಮೀರಿ ಹೋದಾಗ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಪೊಲೀಸರು ಸ್ಥಳಕ್ಕೆ ಬಂದು ಇಬ್ಬರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಹೋಗುವಂತ ಸಂದರ್ಭದಲ್ಲಿ ಇದ್ರು ಕೂಡ ಏನೋ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತ ಏರಿಯಾದಲ್ಲಿ ದೇವರಚಿಕ್ಕನಹಳ್ಳಿ ಮುಖ್ಯ ರಸ್ತೆಯನ್ನು ಬರುತ್ತೆ. ಇಲ್ಲಿ ಇನ್ಸಿಡೆಂಟ್ ಆಗಿರುವಂತದನ್ನ ಮಾಹಿತಿಗಳು ಲಭ್ಯವಾಗುತ್ತೆ. ಸದ್ಯ ಈ ಬಗ್ಗೆ ಪ್ರಕರಣ ದಾಖಲು ಮಾಡ್ಕೊಂಡಿರುವಂತ ಪೊಲೀಸರು ತನಿಖೆ ನಡೆಸಿದ್ದಾರೆ. ಕುಡಿದ ನಶೆಯಲ್ಲಿ ಈ ರೀತಿಯಾಗಿ ಇವ್ರಿಗೆ ನಡ್ಕೊಂಡಿದ್ರು ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಅದರ ಜೊತೆಗೆ ಇವರು ಯಾರು ಎಲ್ಲಿಯವರು ಏನೋ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಆಗ್ತಾ ಇರುವಂತದ್ದು ಮತ್ತು ಅದರ ಪೋಷಕರಿಗೂ ಕೂಡ ಮಾಹಿತಿಯನ್ನು ನೀಡಿ ಅವ್ರನ್ನೂ ಕೂಡ ವಿಚಾರಣೆಗೆ ಹಾಜರಾಗುವಂತ ಸೂಚಿಸಿರುವಂತದ್ದು. ಒಟ್ಟಾರೆಯಾಗಿ ಏನು ಬೆಂಗಳೂರಿನಲ್ಲಿ ದಿನ ದಿನಕ್ಕೆ ಏನು ಬೆಂಗಳೂರಿನಲ್ಲಿ ಯುವಕರಿಗೆ ಸೇಫ್ ಅನ್ನೋದನ್ನ ನಾವು ಇಷ್ಟಿನ ಸುದ್ದಿಯನ್ನ ಮಾಡ್ತೀವಿ. ಈಗ ಯುವತಿಯರು ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ ಅನ್ನೋದು, ಅದ್ರ ಜೊತೆಗೆ ಬೆಂಗಳೂರಿಗೆ ಇದಕ್ಕೆ ಕೆಟ್ಟ ಹೆಸರು ತರುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಪ್ರಶ್ನೆ ಆಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಪ್ರತಿ ಹಂತದಲ್ಲೂ ಕೂಡ ಯುವತಿಯರಿಗೆ ಸೇಫ್ಟಿ ಆಗಿರ್ಬೇಕು ಅನ್ನೋ ಕಾರಣಕ್ಕೆ ಪೊಲೀಸರು ಎಲ್ಲಾ ಹಂತದಲ್ಲೂ ಮೊದಲ ಆದ್ಯತೆ ಹೆಣ್ಮಕ್ಳಿಗೆ ಅಂತಾರೆ. ಆದ್ರೆ ಹೆಣ್ಮಕ್ಳು ಇದೇ ರೀತಿಯಾಗಿ ಕುಡಿದು ಮದ್ಯದ ನಶೆಯಲ್ಲಿ ಈ ರೀತಿಯಾಗಿ ವರ್ತನೆ ಮಾಡ್ತಾ ಇರುವಂತ ಇದಕ್ಕೂ ಸಾರ್ವಜನಿಕ ವಲಯದಲ್ಲಿ ಈಗ ಪ್ರಶ್ನೆ ಇದ್ದಿರುವಂತದ್ದು. ಓಕೆ, ಥ್ಯಾಂಕ್ ಯು ಸಂತೋಷ್. ತಮ್ಮ ಡೀಟೇಲ್ಸ್ಗೆ ನಿಲ್ಸ